8 ಬಾರಿ ಈ ಕ್ಷೇತ್ರವನ್ನು ನಾವು ಜಯಗಳಿಸಿದ್ದೇವೆ. ಮಲ್ಲಿಕಾರ್ಜುನಯ್ಯನವರಿಂದ ಪ್ರಾರಂಭ ಆಗಿರ್ತಕ್ಕಂಥ ಗೆಲುವಿನ ಅಭಿನಯನ ನಮ್ಮ ಕರಂಬಳ್ಳಿ ಸಂಜೀವಣ್ಣ ಅವರಿಂದ, ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ಮತ್ತು ನಾರಾಯಣ ಸ್ವಾಮಿಯವರು, ಈಗ ಚಿದಾನಂದ ಗೌಡರು 8 ಬಾರಿ ಗೆದ್ದಿದ್ದೀವಿ ನಾವು ಈ ಕ್ಷೇತ್ರವನ್ನು. 2 ಬಾರಿ ನಮ್ಮ NDA ಅಭ್ಯರ್ಥಿ ಗೆದ್ದಿದ್ದಾರೆ. ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಒಂದೊಂದು ವಿನಂತಿ. ನಾವೆಲ್ಲ ಮನಸ್ಸು ಒಂದಾಗಿದ್ದೀವಿ, ಚೇರ್ಗಳು ಒಂದಾಗಿದ್ದಾವೆ, ಎಲ್ಲ ಒಂದಾಗಿದ್ದಾವೆ. ಆದರೆ ನೀವು ಬಿಡ್ತಾ ಇಲ್ಲ ನಮ್ಮನ್ನು. ಇದು MP ಅವ್ರ ಕ್ಯಾಂಡಿಡೇಟು, ರವೀಂದ್ರನಾಥ್ ಕ್ಯಾಂಡಿಡೇಟು ಅಂತಂದೇಳಿ ನೀವು ಹೆಡ್ಲೈನ್ ತೋರ್ಸಕತ್ತಿದ್ದೀರಿ. ದಯವಿಟ್ಟು ಅದನ್ನು ಮಾಡಬೇಡ್ರಿ. ಎಲ್ಲ ಕ್ಯಾಂಡಿಡೇಟರು ನಾವೆಲ್ಲ BJP ಕ್ಯಾಂಡಿಡೇಟೆ. ಇಲ್ಲಿ ಯಾರು ಕ್ಯಾಂಡಿಡೇಟು ಇಲ್ಲ. ನಮ್ಮ ಚಿಹ್ನೆ ಕಮಲ. ಆದರೆ ಇಲ್ಲಿ ಕಮಲ ಇರಲ್ಲ, ಅಭ್ಯರ್ಥಿ ಹೆಸರಿರ್ತೈತಿ. ಮೊನ್ನೆ ಬೈ ಚುನಾವಣೆಗೂ ನೋಡಿದ್ವಿ ನಾವು. ನಾವೆಲ್ಲರೂ ಸೇರಿ, ನಮ್ಮ ಹಿರಿಯರೆಲ್ಲ ಸೇರಿ ಒಂದೇ ಕ್ಯಾಂಡಿಡೇಟ್ ಮಾಡಿದ್ದು. ಆದರೆ ನೀವೇನು ಮಾಡಿದ್ರಿ? ಸಿದ್ದೇಶಣ್ಣ ಕ್ಯಾಂಡಿಡೇಟು. ದಯವಿಟ್ಟು ಅದನ್ನು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ಮನಸ್ಸೆಲ್ಲ ಒಂದಾಗ್ಯಾವೆ, ನೀವು ಮನಸ್ಸು ಹೊಡೆಯುವಂಥ ಕೆಲಸ ಮಾಡಬೇಡ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ನಮಗೆ 2023ರಿಂದ ಒಂದು ಶನಿ ಕಾಟ ಪ್ರಾರಂಭ ಆಗಿದೆ. 23 ಚುನಾವಣೆ ಸೋತ್ವಿ, ರಾಜ್ಯದ ನಡೀತಕ್ಕಂಥ ಚುನಾವಣೆ. 24ರಲ್ಲಿ ನಾವು ಲೋಕಸಭಾ ಚುನಾವಣೆ ಸೋತ್ವಿ. ಮೊನ್ನೆ ಏನು ರಾಜ್ಯದಲ್ಲಿ ನಡೆದಂಥ ಬೈ ಎಲೆಕ್ಷನ್ ಚುನಾವಣೆಗಳು ಸೋತ್ವಿ. ಈ ರೀತಿ ಸೋಲಿನ ಸುಳಮಾಣಿನೇ ಪ್ರಾರಂಭ ಆಗಿದೆ. ಆದ್ದರಿಂದ ಇವತ್ತೇನು 8 ಬಾರಿ ಗೆದ್ದಂಥ ಈ ಕ್ಷೇತ್ರಕ್ಕೆ ಮತ್ತೆ ಚುನಾವಣೆ ಬಂದಿದೆ. ಇಲ್ಲಿದ್ದ ನಮ್ಮ ಅಭಿಯಾನ ಪ್ರಾರಂಭ ಆಗುತ್ತೆ, ಗೆಲುವಿನ ಅಭಿಯಾನ. ನಮ್ಮ ಸುರೇಶ್ ಅಣ್ಣವರ ಏನು ಒಂದು ಕಾಲ್ಗುಣದಿಂದನೇ ಏನೋ ಮತ್ತೆ ಇಲ್ಲಿ ಗೆಲುವಿನ ಅಭಿಯಾನ ಪ್ರಾರಂಭ ಆಗಲಿ. ನಾವೆಲ್ಲರೂ ಸಹಿತ ಮತ್ತೆ ಬದಲಿನ ವೈಭವ ಮರುಕಳಿಸ್ಲಿ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಚುನಾವಣೆನ ಎದುರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ಮಾತನ್ನು ಮುಗಿಸ್ತೀನಿ.